ಜನಕ್ಕೆ ಮಲಯಾಳಂ ಇಂಡಸ್ಟ್ರಿ ಬಗ್ಗೆ ನಿಜವಾಗ್ಲೂ ಗೊತ್ತಾಗಿದ್ದು ಕೋವಿಡ್ ಟೈಮ್ ಅಲ್ಲಿ ಬಿಕಾಸ್ ಆಫ್ OTT. ನಾನು ಅಂದ್ರೆ ಸಿನಿಮಾಗಳೆಲ್ಲ ಮಲಯಾಳಂ ನೋಡ್ತಾನೆ ಇಲ್ಲ. ನನಗೆ ಅನ್ಸಿದ್ದು ಎಲ್ಲದು ಈಕ್ವಲ್ ಇಂಡಸ್ಟ್ರಿ. ನಲ್ಲೂ ಈ ವರ್ಷ ರಿಲೀಸ್ ಆಗಿರೋದು 4-5 ಇಟ್ಟು, ಇನ್ನು ಉಳಿದಿದ್ದು 200-250 ಫ್ಲಾಫ್ ಅಲ್ಲಿ. ನನಗೆ ಗೊತ್ತಿರೋದು 4-5, ನಿಮಗೆ ಗೊತ್ತಿರೋದು 4-5. ಹೌದು, ವೆರಿ ಟ್ರೂ. ಅದು OTT ನಲ್ಲಿ ಯಾರು ಬಂದಿತ್ತು ಹೇಳ್ತಾರೋ ಆ ಟೈಮ್ ಅಲ್ಲಿ. ಸೇಮ್ ಕನ್ನಡದಲ್ಲೂ ಅಷ್ಟೇ. ಅಂದ್ರೆ ನಮಗೆ ಹೊಸದು ಅದು. ಈ ವರ್ಷ ಅಷ್ಟೇ 4 ಸಿನಿಮಾ 5 ಸಿನಿಮಾ ಇಟ್ಟಾಗಿರೋದು ಅಷ್ಟೇ. ಅದು ಬಿಟ್ಟು ಬೇರೆ ಎಲ್ಲಾ ಸಿನಿಮಾಗಳು ನಮ್ ಕಿವಿಗೂ ಬಿದ್ದಿಲ್ಲ. ಸಿನಿಮಾ ಟೈಟ್ಲ್ ಆ ತರದ್ದು ಅಂದ್ರೆ ಎಲ್ಲಾ ಇಂಡಸ್ಟ್ರಿ ಇರುತ್ತೆ, ಬಟ್ ಒಂದೊಂದ್ ಸತಿ ಅದೊಂದು ವೇರಿಯೇಷನ್ ಇರುತ್ತೆ. ಅದು ನಮ್ಮ ಇಂಡಸ್ಟ್ರಿ ಅದು ಸ್ವಲ್ಪ ಜಾಸ್ತಿ ಇರ್ಬೋದು, ಜಾಸ್ತಿ ತೋರಿಸ್ಕೊಳ್ತಾ ಇದೆ ನಮ್ಮ ಇಂಡಸ್ಟ್ರಿನಲ್ಲಿ. ಬಟ್ ಈ ವರ್ಷ ಚೆನ್ನಾಗುತ್ತೆ ಸಿನಿಮಾಗಳು. ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇರುವಂತ ಸಿನಿಮಾಗಳು, ಒಳ್ಳೆ ಕ್ವಾಲಿಟಿ ಸಿನಿಮಾಗಳು ಬರ್ತವೆ. ಆಕ್ಟಿಂಗ್ ಅಂತ ಗಾಂಧಿನಗರಕ್ಕೆ ಬಂದಿದ್ದು ಹೌದು, ಬಟ್ ಈಗ ಹೆಸರು ಮಾಡಿರೋದು ಆಸ್ PR. ಹೇಗ್ ಅನ್ನಿಸ್ತಾ ಇದೆ ನಿಮಗೆ? ನಾನು ಹೀರೋ ಆಗಿ ಬಂದಿನಿ, ಹೀರೋ ಮೇಕರ್ ಆಗಿದ್ದೀನಿ. ವಾಟ್ ಎ ಡೈಲಾಗ್ ಐ ಸೇ, ವಾಟ್ ಎ ಡೈಲಾಗ್.